ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ. ಯಾವ ಸೀಮೆ ಅಭಿವೃದ್ಧಿ ರೀ? ಇಂಥ ಸುಂದರವಾದ 700 ಎಕರೆ ಕೆರೆನ ಕೊಲ್ಲೋದು ಅಭಿವೃದ್ಧಿನ? ಉಸಿರಾಡಕ್ಕೆ ಆಕ್ಸಿಜನ್ನೇ ಇಲ್ಲದಂಗೆ ಮಾಡೋದು ಅಭಿವೃದ್ಧಿನ? ಇಲ್ಲಿ ನೆಲವೇ ಇಲ್ಲದ ಹಾಗೆ ಮಾಡೋದು ಅಭಿವೃದ್ಧಿನ? ಈ ಸರ್ಕಾರಗಳಿಗೆ ತಲೆಯಲ್ಲಿ ಮೆದುಳಿದೆಯಾ? ಅದು ಏನು ಅಂತ ನಮಗಂತೂ ಗೊತ್ತಾಗ್ತಿಲ್ಲ. ನೋಡಿ, ನಾನು ಅಮಾನಿ ಕೆರೆಯಲ್ಲಿ ಇದ್ದೀನಿ. ಇದು ಮುತ್ತನಲ್ಲೂರಿನ ಕೆರೆ, ಇದು ಏಳೂರಿನ ಕೆರೆ ಅಂತಿದ್ದಾರೆ. ಅಂದರೆ ಏಳೂರಿಗೆ ನೀರು ಕುಡಿಸುತ್ತಿದ್ದಂಥ, ಕೃಷಿ ಭೂಮಿಗೆ ನೀರು ಉಣಿಸ್ತಿದ್ದಂಥ ಕೆರೆ. ಆದರೆ ಇವತ್ತು ಈ ಕೆರೆ ಕೊಚ್ಚೆ ಆಗಿಬಿಟ್ಟಿದೆ. ನನ್ನ ಹತ್ರ ಒಂದು ನೋಡಿ, ಈ ನೀರಿನ ಸ್ಯಾಂಪಲ್ ಇದೆ. ಯಾಕಂದರೆ ಕೈ ಮುಟ್ಟಿ ತೋರ್ಸಕ್ಕಂತೂ ನನಗೆ ಧೈರ್ಯ ಇಲ್ಲ, ಯಾಕಂದರೆ ಅಷ್ಟು ವಿಷಪೂರಿತವಾಗಿದೆ ಈ ನೀರು. ಹಿಂಗಿದೆ. ಆದರೆ ಈ ನೀರನ್ನು ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟರೆ ಅದು ಈ ಊರಿನ ಉಚ್ಚೆ ಕಕ್ಕ ಸೇರಿ ಹಿಂಗಾಗಿದ್ದು ಅಂತಾರಂತೆ. ನಾನು ಆ ಅಧಿಕಾರಿಗಳಿಗೆ, ಪರಿಸರ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳಿಗೊಂದು ಚಾಲೆಂಜ್ ಕೊಡ್ತೀನಿ. ನೀವು ನನ್ನ ಜೊತೆ ಬನ್ನಿ, ಈ ಅಮಾನಿ ಕೆರೆಯ ನೀರನ್ನು ನೀವು ಕುಡೀರಿ. ಯಾಕಂದರೆ ಇದು ಬರೀ ಉಚ್ಚೆ ಕಕ್ಕ ನೀರು ತುಂಬಿಕೊಂಡ ಕೆರೆ ಅಂತ ನೀವು ಹೇಳ್ತೀರಲ್ಲ, ಅದು NGTಗೆ ಸುಳ್ಳು ವರದಿ ಕೊಡ್ತಿದ್ದೀರಲ್ಲ. ಬನ್ನಿ, ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ, ತೋರಿಸ್ತೀನಿ. ಕೆರೆ ನೋಡಿ ಯಾವ ರೀತಿ ಕಪ್ಪಾಗಿಬಿಟ್ಟಿದೆ. ಏಳೂರಿಗೆ ನೀರು ಉಣಿಸ್ತಿದ್ದಂಥ ಕೆರೆ ಇವತ್ತು ಒಂಥರ ಇಂಡಸ್ಟ್ರಿಯ ಮತ್ತು ಎಲ್ಲ ಲೇಔಟ್ಗಳ ಕೊಳಕು ನೀರು, ವಿಷ ನೀರು ಸೇರಿಕೊಂಡು ಇವತ್ತೊಂದು ಕೊಚ್ಚೆ ಆಗಿದೆ. ಇದಕ್ಕೆ ಕೈ ಹಾಕಿದ್ರೆ ಕೈಯಲ್ಲೆಲ್ಲ ಸ್ಕಿನ್ ಎಲರ್ಜಿ ಬರ್ತಾ ಇದೆ ಅಂತೆ. ಆಲ್ರೆಡಿ ಈ ಊರಿನ ಜನರಿಗೆ, ಬರೀ ಊರಿನ ಜನರಿಗೆ ಮಾತ್ರ ಅಲ್ಲ, ಹಸುಗಳಿಗೆ ಚರ್ಮ ರೋಗ ಬರಬಾರದ ಕಾಯಿಲೆ ಬಂದುಬಿಟ್ಟಿದೆ. ಇಲ್ಲಿನ ಅಂತರ್ಜಲ ಅಂತೂ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಇಲ್ಲಿನ ಜನ ನಿಜವಾಗ್ಲೂ ಕೂಡ ಯಾಕಾದರೂ ಬೆಂಗಳೂರು ಪಕ್ಕದಲ್ಲಿದ್ದೀವಿ, ಯಾಕಾದರೂ ಆನೇಕಲ್ಲಲ್ಲಿದ್ದೀವಿ ಅನ್ನುವಂಥ ಪರಿಸ್ಥಿತಿಗೆ, ಲಬಲಬ ಅನ್ನುವಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಆದರೆ ನಮ್ಮ ಅಧಿಕಾರಿಗಳು ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳುವ ಅಧಿಕಾರಿಗಳಿಗೆ ಇದು ಯಾವುದು ಲೆಕ್ಕಕ್ಕಿಲ್ಲ. ಇಲ್ಲಿ ಮೀನು ಸತ್ರೆ ಸಾಯ್ಲಿ, ವಿದೇಶದಿಂದ ಬರುವಂಥ ಪಕ್ಷಿಗಳು ಸತ್ರೆ ಸಾಯ್ಲಿ, ಇಲ್ಲಿನ ದನಕರುಗಳು ಸತ್ರೆ ಸಾಯ್ಲಿ. ಇವರಿಗೆ ಬೇಕಾಗಿರೋದು ಸ್ವಿಫ್ಟ್ ಸಿಟಿ. ಇಲ್ಲಿನ ಮೂಲ ನಿವಾಸಿಗಳನ್ನು ಓಡಿಸಿ ಬೇರೆ ರಾಜ್ಯದವರಿಗೆ ಆರಾಮವಾಗಿ ಇರೋಕ್ಕೆ ಒಂದು ಸ್ವಿಫ್ಟ್ ಸಿಟಿನ ಮಾಡಕ್ಕೆ ಹೊರಟಿದ್ದಾರೆ. ಆದರೆ ಇಲ್ಲನ್ನೇ ಈ ಭೂಮಿನ ನಂಬ್ಕೊಂಡಿರುವಂಥ ಮೂಲ ನಿವಾಸಿಗಳು ಯಾವ ರೀತಿ ಆಕ್ರೋಶಿತರಾಗಿದ್ದಾರೆ, ಈ ಕೆರೆನ ಉಳಿಸೋಕ್ಕೋಸ್ಕರ ಯಾವ ರೀತಿ ಹೋರಾಟ ಮಾಡ್ತಿದ್ದಾರೆ, ಇವ್ರ ಹತ್ರ ನೇರವಾಗಿ ಕೇಳೋಣ. ನಾವು ಈ ಕೆರೆಯಲ್ಲಿ ಆಡ್ಕೊಂಡು ನೀರನ್ನು ಕುಡಿಕೊಂಡು ಇಲ್ಲಿರೋ ಎಲ್ಲ ಜನರು, ದನ ಕರುಗಳು ಎಲ್ಲ ಮೇಯ್ಕೊಂಡು ನಾವು ಅವ್ರ ಜೊತೆ ಒಡನಾಟದಲ್ಲಿ ಬಂದಿದ್ದು ಸುಮಾರು 20 ದಶಕಗಳ ಹಿಂದಿಂದ ಏನಾಗ್ಬಿಟ್ಟಿದೆ, ಇದು ಈ ಸುಮಾರು 4-5 ದೊಡ್ಡ ಇಂಡಸ್ಟ್ರಿಗಳು, ಜಿಗಣಿ ಇಂಡಸ್ಟ್ರಿಯಲಿಯ, ಬೊಮ್ಸಂದ್ರ ಇಂಡಸ್ಟ್ರಿಯಲಿಯ, ನಾರಾಯಣ ಹೃದಯಾಲಯ ಮತ್ತು ಅನೇಕ ದೊಡ್ಡ ಕಾರ್ಖಾನೆಗಳು ಡೈರೆಕ್ಟ್ ವಿಷಪೂರಿತ ನೀರನ್ನು ಇದರಲ್ಲೇ ಬಿಟ್ಟಿರೋದ್ರಿಂದ ಏನಾಗ್ತಾ ಇದೆ, ನಾವು ಈ ನೀರನ್ನು ಕುಡಿಯೋಕೆ ಆಗ್ತಾ ಇಲ್ಲ. ಅಷ್ಟೊಂದು ಪೊಲ್ಯೂಟ್ ಆಗಿಬಿಟ್ಟಿದೆ. ಇದರಿಂದ ಬರ್ತಾ ಇರೋ ಚರ್ಮ ಕಾಯಿಲೆಗಳು ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆದರೆ ಇದು ಅನೇಕ ಕ್ಯಾನ್ಸರು ಮತ್ತು ಮಾರಣಾಂತಿಕ ಕಾಯಿಲೆಗಳು ತುತ್ತಾಗೋದ್ರಲ್ಲಿ ಯಾವುದೇ ಎರಡು ವಿಷಯ ಇಲ್ಲ. ಮತ್ತು ಏನಾಗ್ತಾ ಇದೆ ಅಂದರೆ ಈ ಕೆರೆ ವಾತಾವರಣ ಫುಲ್ ಪೊಲ್ಯೂಟ್ ಆಗಿ, ಇದು ಏರ್ ಕೂಡ ಪೊಲ್ಯೂಟ್ ಆಗಿಬಿಟ್ಟಿದೆ ಮೇಡಮ್. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇಲ್ಲಿರೋ ವಾಸ ಮಾಡ್ತಿರೋ ಜನಗಳು ಅನೇಕ ಕಾಯಿಲೆಗಳಿಂದ ತುತ್ತಾಗೋದ್ರಲ್ಲಿ ಎರಡು ಮಾತಿಲ್ಲ. ನಿಮ್ಮ ಹೋರಾಟ ಏನಾದರೂ ಮಾಡಿದ್ದೀರಾ? ನ್ಯಾಯಾಲಯಕ್ಕೆ ನಿಮ್ಮ ನೋವನ್ನು ಹೇಳಿದ್ದೀರಾ? ನಾವು ಸುಮಾರು 20 ದಶಕಗಳಿಂದ ಹೋರಾಟ ಮಾಡ್ತಾನೆ ಬಂದಿದ್ವಿ. ಮುತ್ತಾಲ್ನ ಗ್ರಾಮದ ಅನೇಕ ದೊಡ್ಡ ರೈತರು ಮತ್ತು ಏಳೂರಿನ ಅನೇಕ ದೊಡ್ಡ ರೈತರು ಎಲ್ಲ ಸೇರಿಬಿಟ್ಟು ಹೋರಾಟ ಮಾಡುತ್ತಾ ಬರ್ತಾ ಇರೋದ್ರಿಂದ ನಾವು ಜಸ್ಟ್ ನಮ್ಮಲ್ಲಿರೋ ನೋವುಗಳನ್ನ ಹೇಳ್ತಾ ಇದ್ವಿ. ಬಟ್ ಅದರಿಂದ ನಮ್ಗೆ ಯಾವುದೇ ರೀತಿಯ ಉತ್ತರ ಸಿಗ್ತಾ ಇಲ್ಲ. ಈ ಪರಿಸರ ಮಾಲಿನ್ಯ ಮಂಡಳಿ ದೊಡ್ಡ ಭ್ರಷ್ಟಾಚಾರ ವ್ಯವಸ್ಥೆಯಿಂದ ಕೂಡಿದೆ. ಇದು ನಮಗೆ ದೊಡ್ಡ ರಿಪೋರ್ಟ್ಗಳನ್ನೇ ಅವರು ತಿರುಗಿಸ್ತಾ ಇದ್ದಾರೆ ಮೇಡಮ್. STPಗಳು ನೀವೇ ಮಾಡ್ಕೊಳ್ಳಿ, ಗ್ರಾಮ ಪಂಚಾಯತಿಗೆ ಇದು ಕೊಡ್ತಾ ಇದ್ದಾರೆ ಅವರು. STPಗಳು ಮಾಡಿ ಅದರಿಂದ ನೀರು ಡೈರೆಕ್ಟ್ ಆಗಿ ಬಿಡೋದ್ರಿಂದ ಈ ರೀತಿ ಪೊಲ್ಯೂಟ್ ಆಗ್ತಾ ಇದೆ ಕೆರೆ. ಇಂಡಸ್ಟ್ರಿದಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಇಂಡಸ್ಟ್ರಿದಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅವರಿಗೆ ತಿಂಗಳು ಇಷ್ಟು ಪೆಟ್ಟಿಗೆ ಹೋಗ್ತಾ ಇದೆ, ಏನಾದ್ರೂ ಮುಚ್ಚಾಕಕ್ಕೆಲ್ಲ ವರದಿ ಕೊಡ್ತಾ ಇದ್ದಾರೆ. ನೀವು ನೇರವಾಗಿ ಹೇಳಬೇಕಿತ್ತು, ಬಾ ಅಪ್ಪ ನೀನು ನೀರು ಕುಡಿದು ತೋರಿಸು ನಮಗೆ ಅಂತ. ಅದರಿಂದ ಹೋರಾಟಗಳು ಮಾಡಿ ನಾವು ಅಧಿಕಾರಿಗಳು ಕರೀತಾ ಇದ್ದೀವಿ. ಅಧಿಕಾರಿಗಳನ್ನ ಕರೆದು ಎಲ್ಲ ಗೆರವಾಗ್ತಾ ಇದ್ರೆ ಅವರು ದೊಡ್ಡ ಅಧಿಕಾರಿಗಳು ಇದ್ರಲ್ಲಿ ಶಾಮೀಲಾಗಿದ್ದಾರೆ. ಅವ್ರೇನ ಸಿಂಪಲ್ ಆಗಿ ನನಗೆ ಗೊತ್ತಿಲ್ಲ, ಬೇರೆಯವ್ರನ್ನ ಕೇಳಿ ಅಂತ ಇಂಪೋಸ್ ಮಾಡ್ತಾ ಇದ್ದಾರೆ ಹೊರತು ಯಾರು ಇದಕ್ಕೆ ಸಿಕ್ಕಾಕೊಳ್ತಾ ಇಲ್ಲ. ಈಗ ಈ ಕೆರೆ ಈಗ ಗಾಳಿ ಬಂದ್ರೆ, ಮಳೆ ಬಂದ್ರೆ ಸ್ಮೆಲ್ ಬರುತ್ತೆ. ಸಣ್ಣ ಮಳೆ ಬಂದಾಗ ಹೆಂಗೆ ಹೇಳುತ್ತೆ ಅಂದ್ರೆ, ನೀವು ಈ ಸ್ಪ್ರೇ ಮಾಡ್ಕೋತಿರಲ್ವಾ, ಸೆಂಟ್ ಸ್ಪ್ರೇ ಆ ಥರ ಇಡೀ ಊರಿಗೆ ಹಬ್ಬತ್ತೆ. ಆ ಇಡೀ ಊರ ಜನ ಮಳೆ ಬಂದರೆ, ನಾವು ಮಳೆಯಲ್ಲಿ ಆಚೆ ಮಣ್ಣಿನ ವಾಸನೆ ತಗೊಂಡು ಖುಷಿ ಪಡ್ತಾ ಇದ್ವಿ. ಮಳೆ ಬಂದಾಗ ಮಣ್ಣಿನ ವಾಸನೆ ಬರೋದು, ಈಗ ಕೊಳಚೆ ವಾಸನೆ ಬರುತ್ತೆ. ಇಡೀ ಮನೆಯೆಲ್ಲ ಸೊಳ್ಳೆಗಳು ಮುಚ್ಕೊಂಡಂಗೆ, ಸೊಳ್ಳೆ ಬಂದಾಗ ಮುಚ್ಕೊತೀವಲ್ಲ, ಆ ಮಳೆ ಬಂದರೆ ಭಯಪಟ್ಟು ಮುಚ್ಕೊತಾರೆ. ಅದು ಎಷ್ಟು ನಿಮಗೆ ಕಾಣಿಸೋದು ಇಷ್ಟಿದೆ, ಕಾಣದೇ ಇರೋದು ನಾವು ಅನುಭವಿಸ್ತಾರೆ. ಉಸಿರಾಟದ ತೊಂದರೆಗಳು, ಕ್ಯಾನ್ಸರ್ಗಳು ಎಷ್ಟು ಬರ್ತಾ ಇದೆ ಅಂದರೆ, ಬರೀ ಚರ್ಮದ್ದು ಇದು ಅಷ್ಟೇ ನೋಡ್ತಾ ಇದ್ದೀರಾ. ನಮಗಿದು 15 ವರ್ಷದಿಂದ ಇನ್ನೂ ಏನೇನು ಬರುತ್ತೋ ಅಂತ ಗೊತ್ತಿಲ್ಲ. ಈಗ ಹಾಸ್ಪಿಟ್ಲಿಗೆ ಹೋದರೆ ಹುಷಾರಿಲ್ಲ,
ಹಾಸ್ಪಿಟ್ಲಿಗೆ ಹೋದರೆ ಡಾಕ್ಟರ್ಗಳು ಟೆಸ್ಟ್ ಮಾಡಿ ಅಂತಾರೆ, ಅವ್ರು ದುಡ್ಡು ತಿಂತಾರೆ, ಏನು ಕಾಯಿಲೆ ಅಂತ ಗುರ್ತಿಡಿತಾ ಇಲ್ಲ. ಇದೇನೋ ವೈರಲ್ ಜ್ವರ, ಇದು ಏನೋ ಬಿಡಿ 2 ದಿವಸ ಹೋಗುತ್ತೆ. ಈ ಥರ ಆಗಿಬಿಟ್ಟು ನಮಗೆ ಹಾಸ್ಪಿಟ್ಲ್ಗಳು ಕಾನ್ವೆಂಟ್ಗಳು ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಸಮೃದ್ಧವಾದಂಥ ಸಂಪದ್ಭರಿತವಾದಂಥ ಅದನ್ನೆಲ್ಲ ಜಲನ ನಮಗೆ ಹಾಳು ಮಾಡ್ತಾ ಇದ್ದಾರೆ. ನಮ್ಮ ಭೂಮಿನಾಗಲಿ ನಮ್ಮ ನೇಚರ್ನಾಗಲಿ ನೀವು ಬರಬೇಡಿ. ನಮ್ಮ ಕೆರೆಗೆ ಯಾವುದೇ ನೀವು ಎಸ್ ಟಿ ಪಿಗಳು ಏನೋ ಬೇರೆ ಕಡೆ ಮಾಡ್ಕೊಳ್ಳಿ, ನಮ್ಮ ಕೆರೆಗೆ ಬಿಡಬೇಡಿ, ಯಾವುದೇ ಕೆರೆಗೂ ಬಿಡಬೇಡಿ. ಈ ಎಸ್ ಟಿ ಪಿಗಳು ಏನು ಮಾಡ್ತೀರಾ ಅದನ್ನು ಬೇರೆ ಕೆರೆ ನಿರ್ಮಾಣ. ನಮ್ಮ ಇದು ಯಾರ ಕೆರೆ ನಿರ್ಮಾಣ ಮಾಡಿರೋದು ಗೊತ್ತಾ? ಎಷ್ಟು ಖರ್ಚಾಗಿದೆ ಅಂತ ಗೊತ್ತಾ? ನೀವು ಇವಾಗ ಲೆಕ್ಕ ಕೊಡ್ತೀರಾ, ದಂಡ ಹಾಕ್ತೀರಾ. ನಮ್ಮ ಹಿರಿಯರು ಇನ್ನೊಂದು ಇದು ಹಾಳು ಮಾಡಿ ಬೆಳೆಯೋದಕ್ಕಿಂತ ಚೆನ್ನಾಗಿ ಮಾಡಿ ಬೆಳೀರಿ, ಎಲ್ಲರೂ ಸಮಗ್ರ ಬೆಳೀರಿ. ನಿಮ್ಮ ವೋಟ್ ಬ್ಯಾಂಕ್ ರಾಜಕೀಯ ಏನಿದೆ ಮಾಡ್ಕೊಳ್ಳಿ, ಆಚೆ ಕಾರ್ಪೊರೇಟರ್ ಜೊತೆ ಮಾಡ್ಕೊಳ್ಳಿ. ಅವ್ರಿಗೂ ಹೇಳಿ ಇದು ಜವಾಬ್ದಾರಿ ಯಾರ್ದು ಅಂತಂದರೆ ಇಲಾಖೆಗಳದ್ದು. ಸರ್ಕಾರಗಳಿಗೆ ಏನು ಬಂತು 5 ವರ್ಷ ಇರ್ತಾರೆ, ತಿಂದ್ಬಿಟ್ಟು ಹೋಗ್ತಾರೆ. ಆದರೆ ಇಲಾಖೆಗಳು ಪರ್ಮಿಷನ್ ಅವ್ರು ಗಮನಿಸಬೇಕು, ನಮಗೆ ಅರಿವು ಕೊಡಬೇಕು. ಈ ಫ್ಯಾಕ್ಟ್ರಿಗಳಿಗೆ ಏನು ಹಾಕ್ತಾ ಇದ್ದಾರೆ ಅದನ್ನು ನೀವು ಫೈನೋಗಿನೋ ಗೊತ್ತಿಲ್ಲ, ಬೇಕಾದರೆ ನಾವೇ ನಮ್ಮ ಮನೆಯಿಂದ ₹1 ಖರ್ಚು ಮಾಡಿ ಕೊಡ್ತೀವಿ. ನೀವು ಆ ಫ್ಯಾಕ್ಟ್ರಿಗಳ ನೀರನ್ನು ಅವರಲ್ಲೇ ಮಾಡಿ, ಯಾಕೆ ಟ್ಯಾಂಕ್ ಇರುತ್ತೆ, ಟ್ಯಾಂಕ್ ನೀರು ಕುಡಿತೀರಾ, ನೀವು ಅದೇ ನೀರನ್ನ ಟ್ಯಾಂಕ್ಗಳು ಮಾಡಿ ನೀವೇ ಫಿಲ್ಟರ್ ಮಾಡ್ಕೊಂಡು ನೀವೇ ಯೂಸ್ ಮಾಡ್ಕೊಳ್ಳಿ. ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಈ ಕೆರೆಯ ವ್ಯಾಲ್ಯೂ ಗೊತ್ತಿಲ್ಲ, ಅವರಿಗೆ ಜನರ ಬದುಕೂ ಗೊತ್ತಿಲ್ಲ, ಅವ್ರಿಗೇನು ಹಣ ಒಂದು ಕಾಣುತ್ತೆ. ಬಟ್ ಈ ಕೆರೆನ ಉಳಿಸೋಕ್ಕೆ ನಿಮ್ಮ ಹೋರಾಟದಲ್ಲಿ ಏನಾದರೂ ಜಯ ಸಿಕ್ಕಿದೆಯಾ ಅಥವಾ ಆ ಜಯ ನಿಮಗೆ ತೃಪ್ತಿ ಇದೆಯಾ? ಮೇಡಮ್ 2020ರಲ್ಲಿ NGT ಸ್ವಯಂ ಸುಮೋಟೋ ಕೇಸ್ ಹಾಕೊಂಡು ಚಂದಾಪುರ ಇದರ ಅಪ್ಸ್ಟ್ರೀಮು ಚಂದಾಪುರ ಕೆರೆ ಮೇಲೆ ಒಂದು ಪೇಪರ್ ಡೆಕ್ಕನ್ ಹೆರಾಲ್ಡ್ ಅನ್ನೋ ಪೇಪರಲ್ಲಿ ವರದಿ ಬಂದಾಗ ಸುಮೋಟೋ ಕೇಸ್ ಹಾಕೊಂಡು ಅವರೇ ತಂತನಾಗಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಅವ್ರಿಗೆ ಹೌದು ಕಾರ್ಖಾನೆಗಳಿಂದ ಕಲುಷಿತ ನೀರು ಬರ್ತಾ ಇದೆ ಅಂತ ಹೇಳಿ 500 ಕೋಟಿ ದಂಡ ಕಾರ್ಖಾನೆಗಳಿಂದ ತೆಗೆದು ಇದನ್ನು ಕೆರೆನ ಇದು ಮಾಡಿ ಅಂತ ದಂಡ ಹಾಕಿದ್ರು. ಯೋಗ್ಯತೆ ಇಲ್ಲದ ಅಧಿಕಾರಿಗಳು, ಯೋಗ್ಯತೆ ಇಲ್ಲದ ಸರ್ಕಾರ ಬರೀ 20 ಕೋಟಿ ಮಾತ್ರ ಕಲೆಕ್ಟ್ ಮಾಡೋಕ್ಕಾಯ್ತು. ಯಾಕೆ NGTನೇ ಹೇಳಿದ್ಮೇಲೆ ದಂಡ ಹಾಕ್ರಿ ಅಂತ ಹೇಳಿದ್ಮೇಲೆ ಮೊನ್ನೆ ಏನು ಬಿಗ್ ಬಾಸ್ಗೆ ಬೀಗ ಹಾಕೋಕ್ಕಾಯ್ತು? 500 ಕೋಟಿ ಕಲೆಕ್ಟ್ ಮಾಡ್ರಿ, ಅವ್ರ ಅಪ್ಪಂದೆಲ್ಲ ದುಡ್ಡು ಅಂತ ಹಾಕಿದ್ರೆ ಕಲೆಕ್ಟ್ ಮಾಡೋ ಯೋಗ್ಯತೆ ಅಧಿಕಾರಿಗಳಿಲ್ಲ. ಯಾಕಂದ್ರೆ ಮೋಸ್ಟ್ಲಿ ಲಂಚ ಸಿಗಲ್ವಲ್ಲ, ಅದರಲ್ಲೂ ದುಡ್ಡು ಹೊಡೆಯೋದು ಲಂಚ ಮಾಡೋದಾಗಿದ್ರೆ ಹೋಗ್ಬಿಡ್ತಾ ಇದ್ರು. ಬಟ್ ಮೋಸ್ಟ್ಲಿ ಅದರಲ್ಲಿ ಲೆಕ್ಕ ಕೊಡ್ಬೇಕಲ್ವಾ? 500 ಕೋಟಿ ದಂಡ ಕಲೆಕ್ಟ್, ಪ್ರತಿ ರೂಪಾಯಿ ದಂಡ ಕೊಡಿ, 20 ಕೋಟಿ ಕಲೆಕ್ಟ್ ಮಾಡ್ಬಿಟ್ಟು ಇನ್ನು ಆಗ್ತಾ ಇಲ್ಲ ಅಂತ ರಿಪೋರ್ಟ್ ಕೊಡ್ತೀವಿ. ಎಂತ ಅಧಿಕಾರಿ? ಯಾರು ಕಟ್ಟಬೇಕಂತ ದಂಡನ? ಇಲ್ಲ, 20 ಕೋಟಿ ಬಂದಿದೆ, 480 ಕೋಟಿ ಊಫಿ ಹೋಯ್ತು. ಕಟ್ಟಬೇಕಾ ಅಂತ ಯಾರು ಕಟ್ಟಂಗಿಲ್ಲ ಮೇಡಮ್. ದಂಡ ಹಾಕಿದ್ರೆ ಅವ್ರು ಕೊಡ್ತಾ ಇಲ್ಲ, ಟ್ರಾಫಿಕ್ ಫೈನ್ ನಾನು ಕಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಆಮೇಲೆ ಏನೋ ಮಾಡಿ, ಇದು ಅಷ್ಟೇ ಕಟ್ತಾ ಇಲ್ಲ. ಯಾವ ತರ ನ್ಯಾಯ ಕೊಡ್ತಾ ಇದಾರೆ? NGTನೇ ದಂಡ ಹಾಕಿದ್ರು ಫಾಲೋ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಇನ್ನು ನಾವು ನೀವೆಲ್ಲ ಕೇಳಿದ್ರೆ ಅಂದರೆ ನಾವು ಸ್ಟಾಪ್ ಮಾಡೋದಿಲ್ಲ. ನಮ್ಮ ಮಾತಿಗೆ, ನಮ್ಮ ಬೇಡಿಕೆಗೆ ವ್ಯಾಲ್ಯೂ ಇಲ್ಲ ಅಂತಲ್ಲ, ನಾವು ಕೇಳ್ತೀವಿ ತಟ್ಟಿ. ಬಟ್ ನಾಳೆ ಬೆಳಗ್ಗೆ NGTಗೆ ಹೋಗಿ ಫಾಲೋ ಅಪ್ ಮಾಡ್ತೀವಿ. ಯಾಕ್ರಿ 4 ವರ್ಷ ಆಯ್ತು, ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ವಾ? 4 ವರ್ಷದಿಂದ ಬರೀ 20 ಕೋಟಿ ಕಲೆಕ್ಟ್ ಮಾಡೋಕ್ಕಾಗಿದೆ. ರೋಡಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಪೊಲೀಸ್ ಅದಕ್ಕಿಂತ ಜಾಸ್ತಿ ಕಲೆಕ್ಟ್ ಮಾಡ್ತಾರೆ. ಹೌದು, 50% ಫೈನ್ ಅನ್ನು ಡಿಕ್ಲೇರ್ ಮಾಡಿದ್ರೆ 40 ಕೋಟಿ ಒಂದೇ ತಿಂಗಳಿಗೆ ಕಲೆಕ್ಟ್ ಆಗುತ್ತೆ. 500 ಕೋಟಿ ದಂಡ ಹಾಕಿ ಕ್ಲೀನ್ ಮಾಡ್ರಿ, ಇದನ್ನ STPಗೆ ಹಾಕಿದ್ರೆ, ETPಗೆ ಹಾಕ್ರಿ ಅಂದ್ರೆ ಅದನ್ನ ಮಾಡೋ ಇದು ಪರಿಸ್ಥಿತಿಯಲ್ಲಿ ಅವರು ಇಲ್ಲ. ಕೆರೆಗಳನ್ನು ಆಯಾಯ ಗ್ರಾಮದವರು ಉಳಿಸ್ತಾರೆ. ಅದಕ್ಕೋಸ್ಕರ ಈಗ ಇಲ್ಲೆಲ್ಲ ಹುಡುಗರು ತೊಡೆ ತಟ್ಟಿ ನಿಂತಿದ್ದಾರೆ, ನಮ್ಮ ಕೆರೆನ ನಾವು ಉಳಿಸ್ತೀವಿ ಅಂತ. ಕೆರೆ ಉಳಿಸಲೇಬೇಕಾಗಿದೆ. ಯಾರದೋ ಸುಖಕ್ಕೋಸ್ಕರ, ಯಾರದೋ ಲಾಭಕ್ಕೋಸ್ಕರ ನಮ್ಮ ಬದುಕನ್ನು, ನಮ್ಮ ಕೆರೆಯನ್ನು, ನಮ್ಮ ಊರನ್ನು, ನಮ್ಮ ಇದು ಗಾಳಿಯನ್ನು ಹಾಳು ಮಾಡೋಕ್ಕೆ ಈ ರೈತರು ಈಗ ರೆಡಿ ಇಲ್ಲ. ಮೊದಲು ಯಾವುದೋ ಗೊತ್ತಿಲ್ಲದೋ ಏನೋ ನೀರನ್ನು ಬಿಟ್ಬಿಟ್ಟಿದ್ದೀರಾ. ಆದರೆ ಈಗ ಆನೇಕಲ್ನ ಜನ ಎಚ್ಚೆತ್ತುಕೊಂಡಿದ್ದಾರೆ. ಅವರ ಭೂಮಿಯನ್ನು, ಅವರ ಕೆರೆಯನ್ನು ಉಳಿಸೋಕ್ಕೆ ಹೋರಾಟ ಮಾಡ್ತಿದ್ದಾರೆ. ನ್ಯಾಯಾಲಯದ ಕದ ತಡ್ತಾ ಇದ್ದಾರೆ. ಅಧಿಕಾರಿಗಳು ಅದೆಷ್ಟೇ ನಾಟಕ ಮಾಡಿದ್ರು ಕೂಡ ಉಳಿಸ್ತೀವಿ ಅನ್ನುವಂಥ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದಾರೆ.